ಇವತ್ತಿನ ದಿವಸ ನಾನು ಮತ್ತು ಅದ್ವೈತ್ ಒಂದು ಸ್ಪೆಷಲ್ ಇವೆಂಟ್ಗೆ ಬಂದಿದ್ವಿ. ಅಲ್ಲಿ ಈ ಮೆಣಸಿನಕಾಯಿಯ ಒಂದು ಬಜ್ಜಿಯನ್ನು ಮಾಡ್ತಾಯಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಎಸ್ಪೆಷಲಿ ಅವರು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ರು. ಸೊ ಯಾವ ಥರ ಮಾಡ್ತಾರೆ ಅಂದ್ಬಿಟ್ಟು ನಾನು ರೈಟ್ ಫ್ರಮ್ ದ ಬಿಗಿನಿಂಗ್ ವಿಡಿಯೋನ ಕ್ಯಾಪ್ಚರ್ ಮಾಡಿದೆ. ಅದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಸ್ಕಿಪ್ ಮಾಡ್ದಲ್ಲೇ ಕೊನೆ ತನಕ ನೋಡಿ. ಇಲ್ಲಿ ನೀವು ನೋಡ್ಬೋದು ಅವರು ಜಸ್ಟ್ ಲೈಕ್ ಎಲ್ಲ ಫ್ಲೋರ್ ಮೇಲೇ ಇಟ್ಕೊಂಡ್ಬಿಟ್ಟು ಮಾಸ್ ಕ್ವಾಂಟಿಟಿಯಲ್ಲಿ ಈ ಬೋಂಡವನ್ನು ಪ್ರಿಪೇರ್ ಮಾಡ್ತಾಯಿದ್ದಾರೆ. ಅದಕ್ಕೆ ಬೇಕಾಗುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಇವರು ರೈಟ್ ಪ್ರಪೋರ್ಷನ್ನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಡ್ತಾರೆ. ಸೊ ಲೈಕ್ ನಾವು ಮನೆಯಲ್ಲಿ 1 ಅಥವಾ 2 ಈ ಥರ ಸಣ್ಣ ಪುಟ್ಟ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ತಿಂದಿರ್ಬೋದು. ಬಟ್ ಇಲ್ಲಿ ತುಂಬಾ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದಾರೆ. ಈ ಚೀಲದಲ್ಲಿರ್ತಕ್ಕಂತಹ ಕಡಲೆ ಹಿಟ್ಟು, ಉಪ್ಪು, ಜೀರಿಗೆ ಮತ್ತು ಸೋಡಾನ ರೈಟ್ ಪ್ರಪೋರ್ಷನ್ನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡ್ತಾರೆ. ಅದಕ್ಕೆ ಬೇಕಾಗುವಷ್ಟು ಸೋಡಾ ಪುಡಿ ಕೂಡ ಟಾಪ್ ಅಪ್ ಮಾಡ್ಕೊಂಡ್ಬಿಟ್ಟು ಲಾಸ್ಟ್ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಸೊ ಈ ಮಿಕ್ಸಿಂಗಲ್ಲೇ ಅದಾದರೆ ಚೆನ್ನಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ನಿಮಗೆ ಅದರ ಏನು ಟೇಸ್ಟ್ ಬರೋದಿಲ್ಲ. ಎಷ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಿಲ್ಲ ಅಷ್ಟು ಚೆನ್ನಾಗಿ ನಿಮಗೆ ಟೇಸ್ಟ್. ಎಣ್ಣೆ ಕೂಡ ಅಷ್ಟೇ ಚೆನ್ನಾಗಿ ಕಾಯಬೇಕಾಗುತ್ತೆ. ತುಂಬಾ ಕಾದ್ರೂ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಒಂದು ಹಂತಕ್ಕೆ ಎಣ್ಣೆ ಚೆನ್ನಾಗಿ ಕಾಯಬೇಕಾಗುತ್ತೆ. ಎಣ್ಣೆ ಕಾಯ್ದಿದೆ ಅಂತ ಈ ಥರ ನಿಮಗೆ ಸೌಂಡ್ ಗೊತ್ತಾಗುತ್ತೆ. ಬೋಂಡಾನ ಬಿಡೋದಕ್ಕೂ ಕೂಡ ಒಂದು ನ್ಯಾಕ್ ಇರುತ್ತೆ. ಇಲ್ಲಿ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು ಅವರು ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಲ್ಲಿ ಆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಬಿಡ್ತಾರೆ ಅಂತ. ಸೊ ಒನ್ ಸೈಡ್ ಮಾತ್ರ ಆ ಹಿಟ್ಟು ತಗಲೋ ಥರ ಮಾಡ್ತಾರೆ ಮತ್ತು ಅದರ್ ಸೈಡ್ ಆಲ್ವೇಸ್ ದೇ ವಿಲ್ ಕೀಪ್ ದಿಸ್ ಚಿಲ್ಲಿ ಓಪನ್. ಸೊ ಅದರಿಂದ ನಮಗೆ ಬೆಂದಿದೆ ಅನ್ನೋ ಒಂದು ಇಂಡಿಕೇಶನ್ ಸಿಗುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆ ಹಿಟ್ಟನ್ನು ಮೆಣಸಿನ್ಕಾಯಿಗೆ ತೊಗೊಂಡು ಎಣ್ಣೆ ಒಳಗೆ ಬಿಡ್ತಾ ಇದ್ದಾರೆ. ಈ ಮೆಣಸಿನ್ಕಾಯಿ ಹಾಗೆಯೇ ಹಿಟ್ಟು ಎರಡೂ ಕರೆಕ್ಟಾಗಿ ಫ್ರೈ ಆದಾಗ ಮಾತ್ರ ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಎಸ್ಪೆಷಲಿ ನೀವು ಟೀ ಕುಡಿತಾ ಇದನ್ನ ತಿಂದರೆ ಅದರಲ್ಲಿ ಸಿಗೋ ಸ್ವರ್ಗನೇ ಬೇರೆ. ಈ ಮೆಣಸಿನ್ಕಾಯಿ ಕಂಪ್ಲೀಟಾಗಿ ಫ್ರೈ ಆಗೋದಕ್ಕೆ ಏನಿಲ್ಲ ಅಂತ ಅಂದರೂ ಒಂದು 3 to 4 minutes ಹಿಡಿಯುತ್ತೆ. ಸೊ ಇದಾದ ನಂತರ ಅಲ್ಲಿ ಪಕ್ಕದಲ್ಲಿರ್ತಕ್ಕಂತಹ ಕಂಟೈನರ್ಗೆ ಮೂವ್ ಮಾಡ್ತಾರೆ. ಲೈಕ್ ಒಂದು ರಿಸ್ಕ್ ಏನಪ್ಪ ಅಂತ ಅಂದರೆ ಆಬ್ವಿಯಸ್ಲಿ ಲೈಕ್ ನೀರೆಲ್ಲ ಬೀಳ್ದಲ್ಲೇ ತಗೊಂಡು ಹೋಗ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ತುಂಬ ಮೇಜರ್ ಡಿಸಾಸ್ಟರ್ ಆಗೋಗ್ಬಿಡುತ್ತೆ. ಬಟ್ ಅದು ಬಿಟ್ಟರೆ ಇವ್ರ ಸ್ಕಿಲ್ಗೆ ನಾವು ಮೆಚ್ಚಲೇಬೇಕು. ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದೇ ಥರನೇ ಮನೆಯಲ್ಲಿ ಮಾಡ್ಕೊಂಡ್ಬಿಟ್ಟು ಟ್ರೈ ಮಾಡಿ ನೋಡಿ. ಹಾಗೆಯೇ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಥರ. ಸೊ ಫೈನಲಿ ನಮ್ಮ ಕ್ರಿಸ್ಪಿ ಆಗಿರ್ತಕ್ಕಂತಹ ಮೆಣಸಿನಕಾಯಿ ಬಜ್ಜಿ ರೆಡಿಯಾಗಿದೆ. ಸೊ ನಾವಿವಾಗ ಅದನ್ನ ಟೇಸ್ಟ್ ಮಾಡ್ತಕ್ಕಂತಹ ಟೈಮ್ ನಾನು ಮತ್ತು ಅದ್ವೈತ್ ಇಬ್ಬರು ಟೇಸ್ಟ್ ಮಾಡ್ತೀವಿ. ಸೊ ನಮಗಂತೂ ಟೇಸ್ಟ್ ತುಂಬಾ ಸಖತ್ತಾಗಿ ಅನಿಸ್ತು. ಅದ್ವೈತ್ ಕೂಡ ಮೆಣಸಿನ್ಕಾಯಿ ಖಾರ ಇತ್ತು ಅಂದ್ರೂ ಬಿಡಲಿಲ್ಲ, ಟೇಸ್ಟ್ ಮಾಡಿಬಿಟ್ಟ. ಸೊ ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡಿಬಿಟ್ಟು ಹೇಗೆ ಅನಿಸ್ತು ಅಂದ್ಬಿಟ್ಟು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.